ಈ ಏನು ಇವ್ರ ಫಿಲಮ್ಸ್ ಅಷ್ಟು ಇಷ್ಟಪಟ್ಟು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅಂತ ನಿಮ್ಗೆ ಏನು ಅನಿಸಿದೆ, ಐ ಥಿಂಕ್ ದಟ್ ಇನ್ಫ್ಲುಯೆನ್ಸ್ ಹಸ್ ಕಮ್ ಫ್ರಮ್ ಅಣ್ಣವ್ರ ಸಿನಿಮಾಗಳಿದೆ, ಫ್ರಮ್ ಡಾಕ್ಟರ್ ರಾಜ್ಕುಮಾರ್ ಸರ್ಸ್ ಫಿಲಮ್ಸ್. ಯಾಕಂದರೆ ಅವ್ರ ಸಿನಿಮಾಗಳು ನಮ್ಗೆ ಅಷ್ಟು ಇನ್ಫ್ಲುಯೆನ್ಸ್ ಮಾಡಿದೆ, ಟು ಬಿ ವೆರಿ ಫ್ರ್ಯಾಂಕ್. ಆಮೇಲೆ ಅಪ್ಪು ಸರ್ ಸಿನಿಮಾಗಳು ಕೂಡ ನಮಗೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಚಿತ್ರಗಳು ಅವೆಲ್ಲ. ಸೊ ನಮಗೆ ತುಂಬ ಇನ್ಫ್ಲುಯೆನ್ಸ್ ಆಗಿದೆ. ಮಾಡಿದ್ರೆ ಆ ಥರ ಸಿನಿಮಾಗಳು ಮಾಡಬೇಕು. ಆ್ಯಂಡ್ ನಾನು ಈಗ ತುಂಬ ಜನ ಹೇಳ್ತಾ ಇರ್ತಾರೆ, ಹೆಂಗೆ ನೀವು ಅಷ್ಟೊಂದು ಸಿಂಪಲ್ ಆಗಿ ಬರ್ತೀರಾ, ಅಥವಾ ಟೈಮ್ ಸೆನ್ಸ್ ಹೆಂಗಿದೆ ನಿಮಗೆ ಅಂತ. ಸೊ ಇವೆಲ್ಲ ಕಲ್ತಿರೋದು ನಾನು ಅಣ್ಣವ್ರ ಬ್ಯಾನರಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ. ಸೊ ಅಲ್ಲಿ ಹೋದಾಗ ಏನಂದರೆ, ನನಗೆ ಈಗ ಅಣ್ಣವ್ರನ್ನ ಮೀಟ್ ಮಾಡಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಅವ್ರ ಸಿನಿಮಾಗಳು. ಅಲ್ಲಿ ಕೂತ್ಕೊಂಡು ಅಲ್ಲಿ ಚೆನ್ನಣ್ಣ ಅಂತ ಇದ್ದಾರೆ, ಅವ್ರ ಅಣ್ಣವ್ರ ಜೊತೆನೇ ಇದ್ದಿದ್ದು. ನಾನು ಕೂತ್ಕೊಂಡು ಬರೀ ಕತೆ ಕೇಳೋದು, ಏನು ಮಾಡ್ತಿದ್ರು ಅವಾಗ, ಹೆಂಗಿರ್ತಿತ್ತು ಇವಾಗ, ಹೆಂಗಿರ್ತಿದ್ರು, ಹೆಂಗೆ ಪ್ರಿಪೇರ್ ಆಗ್ತಿದ್ರು, ಅಥವಾ ಎಷ್ಟೊತ್ತು ಬರ್ತಾಯಿದ್ರು. ಸೊ ಅವ್ರು ಎಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ಹೇಳ್ತಾ ಆ ಡಿಸಿಪ್ಲಿನ್ ಅಂದರೆ ಏನು, ಹೆಂಗಿರಬೇಕು ಬ್ಯಾಕ್ಟು, ಇವೆಲ್ಲನೂ ನಮಗೆ ಅದು ತಲೆಯಲ್ಲಿ ಕೂತಿರುತ್ತೆ. ಆ್ಯಂಡ್ ಇನ್ಕ್ಲೂಡಿಂಗ್ ಅಪ್ಪು ಸರ್ ಕೂಡ. ನಾನು ಅಪ್ಪು ಸರ್ ಹತ್ರ ನಾನೇನು ಕೇಳಿಲ್ಲ, ಬಟ್ ನೋಡಿದ್ದೀನಿ 2 ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರ ಜೊತೆ ಕೆಲಸ ಮಾಡಿದಾಗ ಅವ್ರು ಹೇಗಿರ್ತಾರೆ ಅಂತ ನೋಡಿದ್ದೀನಿ. ಅವಾಗ ನಾನು ಇನ್ನೂ ಏನೂ ಅಲ್ಲ. ಸೊ ಅವಾಗ ಇಂಡಸ್ಟ್ರಿಗೆ ಬರಬೇಕು ಅಂತ ಇರೋನಿಗೆ ಹೀರೋ ಅಂದರೆ ಹಿಂಗಿರಬೇಕು ಅಂತ ಗೊತ್ತಾಗುತ್ತೆ. ಸೊ ಅದು ಇಟ್ಸ್ ಗ್ರೇಟ್ ಇನ್ಫ್ಲುಯೆನ್ಸ್ ನನಗಾಗಿತ್ತು. ಅದು ತುಂಬ ಇಂಪ್ಯಾಕ್ಟ್. ಬಟ್ ಅವ್ರು ಕೇಳ್ತಿರೋದು, ಗಂಡ ಹೆಂಡ್ತಿರಾಗಿ ನೀವಿಬ್ರು ಮದುವೆ ಆದ್ಮೇಲೆ ಆ ಇನ್ಫ್ಲುಯೆನ್ಸ್ ನಿಮ್ಮಿಬ್ರು ಒಂದು ಅಂದ್ರೆ ಬೋತ್ ಆಫ್ ಅಸ್ ಲೈಕ್ ಸಿಮಿಲರ್ ಕೈಂಡ್ ಆಫ್ ಫಿಲ್ಮ್ಸ್ ನಮ್ಮಿಬ್ರಿಗೂ. ಯಾಕಂದ್ರೆ ನಾನು ಜಾಯಿಂಟ್ ಫ್ಯಾಮಿಲಿಲಿ ಹುಟ್ಟು ಬೆಳೆದಿದ್ದು. ಸೊ ನಾವೆಲ್ಲ ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಒಂದೇ ಟಿಕೆಟ್ ತಗೊಂಡ್ ಗೊತ್ತೇ ಇಲ್ಲ ನಮ್ಗೆ, 10, 12, 14. ಸೊ ನಾವ್ ಜೊತೆಲಿ ಹೋಗ್ತಾ ಇದ್ವಿ. ಇವ್ರದ್ದು ಅದೇ ಪ್ರಾಬ್ಲಮ್. ಇವ್ರ ತಂದೆ ನನಗಿಂತನೂ ದೊಡ್ಡ ಫ್ಯಾನು ಅಣ್ಣವ್ರಿಗೆ. ನಾನು ಅಷ್ಟು ದೊಡ್ಡ ಫ್ಯಾನ್ ಯಾರು ನೋಡೇ ಇಲ್ಲ, ಅಣ್ಣವ್ರ ಫ್ಯಾನು ನಮ್ ತಂದೆ. ನೀವ್ ಏನ್ ಜೀವನದಲ್ಲಿ ಕಲ್ತಿದ್ದೀರಾ ಅಂದ್ರೂ ಅಣ್ಣವ್ರಿಂದ ಕಲ್ತಿರೋದು ಅಂತಾರೆ ನಮ್ ತಂದೆ. ಅದಲ್ಲ, ಮನೇಲಿ ತಿಂಡಿ ಏನು ಅಂತ ಕೇಳಿ ಅಂದ್ರೆ ಸುಮ್ನೆ ಏನ್ ತಿಂಡಿ ಸರ್, ಏನ್ ತಿಂಡಿ ನಿಮ್ಮ ಮನೇಲಿ? ಅದೇ ಬಿಸಿಬೇಳೆ ಬಾತು. ಅದು ಅಣ್ಣವರು ಫಿಲಮಲ್ಲಿ ಬಿಸಿಬೇಳೆ ಬಾತ್ ತಿಂತ ನೋಡ್ಬೇಕು ನೀವು ಅಂತ.